ಸ್ನೇಹಿತರೆ, ಇಸ್ಕರಿಯೋತ ಯೂದನು ಸರ್ವಶಕ್ತನಾದ ದೇವರ ಜೊತೆಯಲ್ಲೇ ಇದ್ದರೂ ಕೂಡ ದೇವರಿಗೆ ಮಹತ್ವವನ್ನ ಕೊಡದೆ ತನ್ನ ಬಳಿ ಇರುವ ಹಣದ ಚೀಲಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟ. 30 ನಾಣ್ಯಗಳ ಆಸೆಗೆ ಯೇಸು ಕ್ರಿಸ್ತನನ್ನ ಹಿಡಿದುಕೊಟ್ಟ. ಕೊನೆಗೆ ಅವನು ಪ್ರಾಮುಖ್ಯತೆ ಕೊಟ್ಟ ಹಣವನ್ನೂ ಕಳೆದುಕೊಂಡ, ತನ್ನ ಪ್ರಾಣವನ್ನೂ ಕೂಡ ಕಳೆದುಕೊಂಡ. ಕೊನೆಗೆ ದೇವರಿಂದ ದೂರವಾಗಿ ನಿತ್ಯ ನಾಶನಕ್ಕೆ ಹೊರಟು ಹೋದ. ಎಲೀಷಾ ಪ್ರವಾದಿಯ ಶಿಷ್ಯ ಗೆಹಜಿಯು ದೇವರ ಶಕ್ತಿಶಾಲಿಯಾದ ಪ್ರವಾದಿಯ ಸನ್ನಿಧಿಯಲ್ಲಿ ನಿಂತು ಗುರುವಿಗಿಂತ ದನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟ. ಪರಿಣಾಮ ನಾಮಾನನನ್ನು ಬಿಟ್ಟು ಹೋದ ಕುಷ್ಠರೋಗವು ಗೆಹಜಿಯನ್ನು ಅವನ ಮನೆಯನ್ನು ಹಿಡಿಯಿತು. ಅವರ ಜೀವಿತಗಳು ಅಂಧಕಾರಮಯವಾಗಿ ಹೋದವು. ಅನನೀಯ ಸಪ್ಪೈರಳು ಹಣಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಒಂದು ಭಾಗವನ್ನು ಮುಚ್ಚಿಟ್ಟು ದೇವರಿಗೆ ಸುಳ್ಳನ್ನ ಹೇಳಿದರು. ಪರಿಣಾಮ ಅದೇ ಕ್ಷಣದಲ್ಲಿ ತಮ್ಮ ಪ್ರಾಣಗಳನ್ನ ಕಳೆದುಕೊಂಡರು. ಪ್ರೀತಿಯ ದೇವರ ಮಕ್ಕಳೇ, ತಮ್ಮ ಜೀವಿತಗಳಲ್ಲಿ ದೇವರಿಗಿಂತ ದನಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟವರು ಯಾರೊಬ್ಬರೂ ಕೂಡ ಸಂತೋಷವಾಗಿ, ಸಮಾಧಾನವಾಗಿ, ಆಶೀರ್ವಾದಕರವಾಗಿ ಜೀವಿಸಿದ ಚರಿತ್ರೆಯೇ ಇಲ್ಲ. ಕೊನೆಗೆ ಅವರ ಅಂತ್ಯಸ್ಥಿತಿ ನಿತ್ಯ ನಾಶನವೇ. ಪ್ರಿಯರೇ, ನಿಮ್ಮ ಪ್ರಾಮುಖ್ಯತೆ ಯಾವುದಕ್ಕೆ? ದನಕ್ಕೋ ಅಥವಾ ದೈವಕ್ಕೋ?